ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಮನೆಯಲ್ಲೇ ಒಂದು 15ರಿಂದ 20 ನಿಮಿಷದೊಳಗೆ ಚಿಕನ್ ಡ್ರೈ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿಯ ಮಸಾಲ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಜಸ್ಟು ಸಿಂಪಲ್ ಮೆಥಡು. ಆ್ಯಕ್ಚುಲಿ ಇದು ನಿಮಗೆ ಚಪಾತಿಗೂ ಚೆನ್ನಾಗಿರುತ್ತೆ, ಇವನ್ ದೋಸೆ ಕೂಡ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ ಯಾವ ಥರ ಅಂತ ಹೇಳ್ತೀನಿ. ಮಾಮೂಲಿ ನಿಮ್ಗೆ ಗೊತ್ತಿದೆ, ಈ ಥರ ಒಂದು ಪಾತ್ರೆ ತೊಗೊಳ್ಳಿ. ಇದು ಕುಕ್ಕರ್ ಇದು. ಸೊ ಪಾತ್ರೆ ತೊಗೊಳ್ಳಿ, ಅದಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ, ನಂತರ ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ. ಓಕೆನಾ? ಇದು ಒಂದು ₹100 ಚಿಕನ್ ತಂದಿದ್ದೆ. ಸೊ ₹100 ಚಿಕನ್ಗೆ ಎಷ್ಟು ಅಂತ ಹೇಳ್ತೀನಿ. ಒಂದು 2 ಈರುಳ್ಳಿ ಹಾಕ್ಕೊಳ್ಳಿ, ದೊಡ್ಡ ಈರುಳ್ಳಿ, ದೊಡ್ಡದು 2. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಹಾಕ್ಕೊಳ್ಳಿ. ಹಾಕಿ ಅದಕ್ಕೆ ಹಸಿಮೆಣ್ಸು ಇಮಿಡಿಯೇಟ್ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ನಂತರ ಇದಕ್ಕೆ ಉಪ್ಪು ಆ್ಯಡ್ ಮಾಡಿ. ಸೊ ಫಸ್ಟಿಗೆ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿ, ಎಷ್ಟು ಉಪ್ಪು ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಇದು ಆ್ಯಕ್ಚುಲಿ ಜಾಸ್ತಿ ಸಾಲ್ಟ್ ಇದ್ರೇ ನಿಮಗೆ ಟೇಸ್ಟ್ ಸಿಗೋದು. ಡ್ರೈ ಅಲ್ವಾ? ಸೊ ನಾನು ಹೇಳ್ತೀರ ಮಸಾಲೆ ಹಾಕಿರೋ ಡ್ರೈ ಅಲ್ಲ, ವಿತೌಟ್ ಮಸಾಲ. ಯಾವುದೇ ರೀತಿ ಮಸಾಲೆ ಎಲ್ಲ ಹೆಲ್ದಿಯಾಗಿರುತ್ತೆ ನಿಮಗೆ. ಮತ್ತು ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕಾಗತ್ತೆ. ಓಕೆನಾ? ನಾನು ಆ್ಯಕ್ಚುಲಿ ರೆಡಿಮೇಡ್ ತಂದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಮನೆಯಲ್ಲೇ ಹೆಲ್ದಿಯಾಗಿರಲಿ ಅಂದ್ಬಿಟ್ಟು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಥರ ನೋಡಿ ಜಜ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು, ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಕೊಂಡಿದ್ದೆ ಆ್ಯಕ್ಚುಲಿ. ಚೆನ್ನಾಗಿ ಇದು ಜಜ್ಜಿ ಚೆನ್ನಾಗಿ ಅದೆಲ್ಲ ಹಸಿಯೆಲ್ಲ ಹೋಗಬೇಕು. ಹಸಿಯೆಲ್ಲ ಹೋದ್ಮೇಲೆ ಈರುಳ್ಳಿ ಸ್ವಲ್ಪ ರೆಡ್ ಆಗಬೇಕು, ಲೈಟಾಗಿ, ತುಂಬ ಕೆಂಪು ಆಗಬಾರ್ದು, ಒತ್ತಿಡಿಬಾರ್ದು. ಸೊ ನಂತರ ನೀವು ಚಿಕನ್ನ ಮಾಮೂಲಿ ತೊಳ್ಕೊತೀರಲ್ಲ, ತೊಳೆದಾದ್ಮೇಲೆ ಸೊ ಇದ್ರ ಮೇಲೆ ಹಾಕಿ ಚೆನ್ನಾಗಿ ತಿರ್ಗಿಸ್ಬೇಕು. ಅದಕ್ಕೆ ಎಣ್ಣೆ, ಆಮೇಲೆ ಹಸಿಮೆಣಸಿನ ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು, ಉಪ್ಪೆಲ್ಲ ಚೆನ್ನಾಗಿ ತಿರ್ಗಿಸಿ. ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ಟು 1 ಮಿನಿಟು, ಇಲ್ಲ ಅಟ್ಲೀಸ್ಟ್ ಒಂದು 45 ಸೆಕೆಂಡ್ ಆದರೂ ಚೆನ್ನಾಗಿ ತಿರ್ಗಿಸಿ. ನಂತರ ಇದಕ್ಕೆ ಏನಾದ್ರು ಕ್ಯಾಪ್ ಇಡಿ, ಏನೋ ಒಂದು ಮುಚ್ಚಿ, ಇದ್ರ ಮೇಲೆ ಮುಚ್ಚಿದ್ರೆ ಚೆನ್ನಾಗಿ ಅದು ನೀರು ಬಿಡುತ್ತೆ. ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ನೋಡಿ, ಈ ಥರ ಚೆನ್ನಾಗಿ ನೀರು ಬಿಡುತ್ತೆ. ಚೆನ್ನಾಗಿ ಬೆಂದಿದೆ. ಸೊ ನಿಮಗೆ ಬೇಕಂದರೆ ಬೇಯ್ತಾ ಇಲ್ಲ ಅಂದರೆ ನೀರು ಕೂಡ ನೀವು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಬೋದು. ಇಲ್ಲಾಂದರೆ ಫಸ್ಟಿಗೆ ನೀವು ಚಿಕನ್ನ ವಿಷಲ್ ಹೊಡ್ಸಿನೂ ಕೂಡ ನೀವು ಮಾಡ್ಬೋದು. ಓಕೆ, ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಉಪ್ಪು ಜಾಸ್ತಿ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.